ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ದಿನದಿಂದ ದಿನಕ್ಕೆ ಜನಸಂಖ್ಯೆ ಅನ್ನೋದು ಹೆಚ್ಚಾಕೋತಾ ಹೊಂಟದ. ಸಿಟಿ ಒಳಗಂತೂ ಇರಾಕ ಮನಿಗಳು ಸಿಗೋದು ಕಷ್ಟ ಆಗ್ಯದ. ಒಂದ್ರ ಮೇಲೊಂದು ಮನಿ ಕಟ್ಟಿ ಮುಗುಲ್ ಮುಟ್ಟು ಬಿಲ್ಡಿಂಗ ತೆಲಿಯತ್ಯಾವ. ಹಂಗ ಹಳ್ಳಿಯಾಗ್ನು ಮಹಡಿ ಮನಿ ಕಟ್ಟೋದು ಮಾಮೂಲಾಗೈತೆ ನೋಡ್ರಿ. ಆದ್ರ ಗುಲ್ಬರ್ಗಾ ಜಿಲ್ಲಾದಾಗ ಕೊಳೂರನ್ನು ಹಳ್ಳಿ ಐತಿ. ಆ ಊರಾಗ ಯಾರಂದ್ರ ಯಾರು ಮಹಡಿ ಮನಿ ಕಟ್ಸಂಗೇ ಇಲ್ಲ. ಯಾಕಂತ ನೀವ ನೋಡ್ರಿ. ಇದು ನೋಡ್ರಿ ಕೋಳೂರು ಗ್ರಾಮ. ಈ ಊರಾಗ ಹೆಚ್ಚು ಕಮ್ಮಿ ಅಂದ್ರ 300 ಮನಿ ಅದಾವ. ಆದ್ರ ಊರು ಸುತ್ತಾಕಿ ನೋಡಿದ್ರ ಮಹಡಿ ಮನಿ ಮಾತ್ರ ಎಲ್ಲೂ ಕಾಣಂಗಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? ಇಲ್ಲೊಂದು ಐತಲ್ಲ ಮಹಡಿ ಮನಿ ಅಂತೀರೇನು? ಹೌದು, ಹಿಂಗ ಈ ಊರಾಗ 2 ಮಹಡಿ ಮನಿ ಅದಾವ. ಆದ್ರ ಈಗ ಆ ಮನಿಯೊಳಗ ಯಾರಂದ್ರ ಯಾರೂ ಇಲ್ಲ. ಯಾಕಂದ್ರ ಈ ಊರಾಗ ಮಹಡಿ ಮನಿ ಕಟ್ಟಿಸಿದವ್ರು ಸಾಕಷ್ಟು ಸಂಕಷ್ಟಕ್ಕ ಈಡಾಗ್ತಾರಂತ. ಈ ಮನಿಯವ್ರ ಬಾಳೆನೂ ಹಂಗೆ ಆಗೈತಿ. ಅದಕ್ಕ ಮನಿ ಹಾಳು ಬಿದ್ದೈತಿ. ಆ ಮನಿಯವರು ಬೀಗ ಜಡ್ದು ಬೇರೆ ಕಡೆ ಹೋಗ್ಯಾರ. ಹಿಂಗ ಯಾರ ಮಹಡಿ ಮನಿ ಕಟ್ಸಿದ್ರು ತೊಂದ್ರೆ ತಪ್ಪಿದ್ದಲ್ಲ ಅಂತಾರ ಇಲ್ಲಿನ ಮಂದಿ. 300 ಮನಿ ರೀ. 300ದಾಗ 2 ಮನಿ ಪೈಲೆ ಕಟ್ಟ್ಯಾರ್ರಿ, 2 ಅಂತಾಸ್ ಅಂತ. ಅದು ಹಾಳು ಬಿದ್ದು ಹೋದ್ರಿ. ಈ ದೇವ್ರ ಸಲುವಾಗಿ ನಾವು 3 ದೇವ್ರಕಿನ ಮ್ಯಾಗ ಅಂತ 2 ಅಂತಾಸ್ ಸಣ್ಣಂಗಿಲ್ರಿ. ಇಲ್ಲಿವರೆಗೆ ಯಾರಿದ್ದು ಎಷ್ಟು ರೊಕ್ಕ ಇದ್ರೆ ದೊಡ್ಡ ಮನಿ ಕಟ್ತೀವಿ. ನಮ್ಮ ಊರಾಗ ಒಟ್ಟೆ 2 ಅಂತಾಸ್ ಸಣ್ಣಂಗಿಲ್ಲ ದೇವ್ರ ಮ್ಯಾಗ. ಅದ್ರ ಸಲುವಾಗಿ ನಾವು ಕಟ್ಟಂಗಿಲ್ರಿ. ಇದಕ್ಕೆಲ್ಲ ಕಾರಣ ಅಂದ್ರ ಕೋಳೂರಾಗಿರೋ ಶ್ರೀ ಶಿವಲಿಂಗೇಶ್ವರ ಗುಡಿ. ಈ ಗುಡಿ ಮತ್ತ ಮಿಟೇಶಾವ್ಲಿ ದರ್ಗಾಕ್ಕಿಂತ ಎತ್ತರ ಇರೋ ಮನಿ ಯಾರು ಕಟ್ಟಿಸ್ಬಾರ್ದಂತ. ದೇವ್ರಿಗಿಂತ ಎತ್ತರದಾಗ ಮಂದಿ ಇರಬಾರ್ದು ಅನ್ನೋದು ಇವ್ರ ನಂಬಿಕೆ. ಯಾರಾದ್ರೂ ಅದನ್ನ ಪಾಲಿಸ್ತಿದ್ರ ತೊಂದ್ರೆ ತಪ್ಪಂಗಿಲ್ಲಂತ. ಹಂಗ ದೇವ್ರ ವಾಹನ ಕುದುರೆ ಆಗಿದ್ರಿಂದ ಊರಾಗ ಯಾರು ಕುದುರೆ ಹತ್ತಂಗಿಲ್ಲಂತ. ಮತ್ತ ದೇವ್ರಿಗೆ ಛತ್ರಿ ಹಿಡಿಯೋದ್ರಿಂದ ಎಷ್ಟು ಮಳಿ ಬಂದ್ರು ಊರನ್ ಮಂದಿ ಛತ್ರಿನೇ ಬಳಸಂಗಿಲ್ಲಂತ. ನಮ್ಮೂರಲ್ಲಿ 2 ಅಂತಸ್ತು ಬಿಲ್ಡಿಂಗ್ ನಡೆಯೋದಿಲ್ಲ ಒಟ್ಟು. ಯಾಕಂದರೆ ಈಗ ನಮ್ಮ ಗ್ರಾಮ ದೇವತೆಗಳಾದ ಶಿವಲಿಂಗೇಶ್ವರ ಮತ್ತು ಹಜರತ್ ಮಿಟೇಶ್ವಲಿ ಇವರ ಇದರದಿಂದ ನಮ್ಮಲ್ಲಿ 2 ಅಂತಸ್ತು ಮನೆಗಳು ನಡೆಯೋದಿಲ್ಲ. ಇವ್ರು ಹೇಳೋದು ನೋಡಿದ್ರ ಎಂಥವ್ರಿಗಾದ್ರೂ ವಿಚಿತ್ರ ಆಕೈತ್ ನೋಡ್ರಿ. ಜಗತ್ತು ಎಷ್ಟು ಮುಂದುವರೆದೈತಂದ್ರು ನಂಬಿಕೆ ಮುಂದ ಎಲ್ಲ ಸುಳ್ಳಾಗೈತ್ ನೋಡ್ರಿ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಜಾತ್ರೆ ಉತ್ಸವದಾಗ ತೇರಿಗೆ ಉತ್ತತ್ತಿ ಬಾಳೆಹಣ್ಣು ಒಗಿತಾರ. ಆದ್ರ ಬಾಗಲಕೋಟೆ ಜಿಲ್ಲಾ ಸೂಳಿಕೇರಿ ಹನುಮಪ್ಪನ ಜಾತ್ರೆಯಾಗ ಬರೇ ತೆಂಗಿನಕಾಯಿ ಒಗಿತಾರ. ಅವು ಯಾರ್ದಾರ ತಲೆಗೆ ಬಿದ್ರ ಏನ್ ಗತಿ ಅಂತೀರೇನು? ಹಂಗೇನೋ ಆಗಂಗಿಲ್ಲ ಬಿಡ್ರಿ. ಇದೇನಪ್ಪ ಇದು? ಇಲ್ಲೇ ಹ್ಯಾಂಗ ಬೇಕಂಗ ದೇವರ ಗುಡಿ ಮ್ಯಾಲೆ ತೆಂಗಿನಕಾಯಿ ಒಗಿತಾರಲ್ಲ ಅಂತೀರೇನು? ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕಿನ ಸೂಳಿಕೇರಿ ಗ್ರಾಮದಾಗ ಹನುಮಪ್ಪನ ಜಾತ್ರೆ ನಡೆಯುವುದ ಹಿಂಗ ನೋಡ್ರಿ. ಇಲ್ಲೇ ಮಂದಿ ತಮ್ಮ ಊರಿಗೆ ಮಳಿ ಬೆಳಿ ಚಂತಗಾಗ್ಲಿ ಮತ್ತ ಗ್ರಾಮಕ್ಕೆ ಬರೋ ಪೀಡ ತೊಲಗಲಿ ಅಂತ ಕಾಯಿ ಒಗಿತಾರ. ಅಷ್ಟ ಅಲ್ಲ, ಹರಕೆ ಕಟ್ಟಕೊಂಡ ಮಂದಿನೂ ಬೇಡಿಕೆ ಈಡೇರಿಂದ ಹಿಂಗ ಕಾಯಿ ಒಗದು ಹರಕೆ ತೀರಿಸ್ತಾರ. ನೀವು ಎಲ್ಲ ಕಡೆ ನೋಡ್ತಿರ್ಬೋದು, ಈ ಬೆಂಡು ಬತ್ತಾಸ ಮತ್ತು ಕಬ್ಬನ್ನು ಮಾತ್ರ ತಗೋತಾರೆ. ಆದರೆ ನಮ್ಮ ಗ್ರಾಮದಲ್ಲಿ ಸುಳಿಕೆರೆಯಲ್ಲಿ ಇಡಿಯಾದ ಕಾಯಿಯನ್ನೇ ಒಂದು ಆಕಾಶದೆಡೆಗೆ ತೂರ್ತಾ ನೂರಾರು ಜನರು ತಮ್ಮ ಭಕ್ತಿಯ ಒಂದು ಕಾಣಿಕೆಯಾಗಿ ದೇವರಲ್ಲಿ ಒಂದು ಪ್ರಾರ್ಥನೆಯೊಂದಿಗೆ ಆ ಕಾರ್ಯಕ್ರಮ ಈ ಕಾಯಿ ತೂರುವ ಹರಕೆಯನ್ನು ಸಲ್ಲಿಸ್ತಾರೆ. ಇಲ್ಲೇ ಸಾವಿರಾರು ಮಂದಿ ಕಾಯಿ ತೂರಿದ್ರು ಅದು ಯಾರ ತಲೆ ಮೇಲೂ ಬೀಳಂಗಿಲ್ಲ ಅಂತ. ಹಂಗೇನಾದ್ರೂ ಬಿದ್ರ ಅದು ಹನುಮಪ್ಪನ ಪ್ರಸಾದ ಅನ್ನೋ ನಂಬಿಕೆ ಇಲ್ಲಿನ ಮಂದಿಗೈತಿ.
ಸಂಜೆ ಹೊತ್ತಿಗೆ ಜನಜಾತ್ರಿನ ಸೇರಿರ್ತೈತಿ. ಸುತ್ತಮುತ್ತಲಿನ ಊರಿನ ಮಂದಿ ಎಲ್ಲ ಬಂದಿರ್ತಾರ. ಹಿಂದೂ ಮಂದಿ ಅಷ್ಟ ಅಲ್ಲದ ಮುಸ್ಲಿಮರು ಈ ಜಾತ್ರೆಯೊಳಗ ಭಾರಿಯಾಗಿ ಕಾಯಿ ತೂರಿ ಹರಕೆ ಸಲ್ಲಿಸ್ತಾರ. ಸುಳಿಕೇರಿ ಗ್ರಾಮದಲ್ಲಿ ನಾವು ಎಲ್ಲರೂ ಮುಸ್ಲಿಂ ಮತ್ತು ಹಿಂದೂಗಳು ಕೂಡಿಕೊಂಡು ನಮ್ಮ ಮಾರುತೇಶ್ವರ ಕಾರ್ತಿಕೋತ್ಸವವಾಗಿ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ನಮ್ಮದು ಯಾವುದೇ ಭೇದ ಭಾವ ಇಲ್ಲ. ನಾವು ಎಲ್ಲರೂ ಬಾಯಿ ಏಕ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಹಿಂಗ ಸೂಳಿಕೇರಿ ಜಾತ್ರೆ ಭಾವೈಕ್ಯತಾ ಜಾತ್ರೆನೂ ಆಗೈತಿ. ಹಿಂಗ ಮಾಡೋದ್ರಿಂದ ತಮ್ಮ ಕಷ್ಟ ಪರಿಹಾರ ಆಗೈತಿ ಅಂತಾರ ಇಲ್ಲಿನ ಮಂದಿ. ಒಟ್ನ್ಯಾಗ ಪದ್ಧತಿ ಮತ್ತ ದ್ಯಾವರ ಮೇಲಿನ ನಂಬಿಕೆ ಬಗ್ಗೆ ಹಳ್ಳಿಯೊಳಗ ಎರಡನೇ ಮಾತಾಡವಂಗಿಲ್ಲ ನೋಡ್ರಿ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.